ಬೇರೆಯವರೆಲ್ಲ ಅಲ್ಲೇ ಇರಿ ಸರ್ ಸ್ವಲ್ಪ ಈ ಕಡೆ. ತಗೊಳ್ಳೋಣ ಆರಾಮಾಗಿ ತಗೊಳ್ಳೋಣ. ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವಾರ್ಡ್ ಮಾಡಿ ಮನೆ ಕಟ್ಕೊಟ್ಟಿದ್ದಾರೆ. ಅವ್ರನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಇದು ಮಾಡಿ ನಾನೇ ಇರೋಲ್ಲ ಅಂತ ನಾವು ಕೆರೆ ಪಾರ್ಕು ಎಲ್ಲ ಮಾಡಿಕೊಂಡು ನಾವು ಬಂದೋಬಸ್ತು ಮಾಡಿದ್ರೆ ಇನ್ನೂ ಹಂಗೆ ಎನ್ಕ್ರೋಚ್ಮೆಂಟ್ ಆಗೋದಿಲ್ಲ. ಕೆಲವು ಟ್ರಾಫಿಕ್ ಸಮಸ್ಯೆ AITC ಫ್ಯಾಕ್ಟ್ರಿ ರೋಡಲ್ಲಿ ಏನು ಮುಂದಕ್ಕೆ ಅವರು ಫ್ಲೈಓವರ್ ಪ್ರಪೋಸ್ ಮಾಡಿದ್ದಾರೆ, ಪಾರ್ಕ್ ಮಾಡಿ ಸಾರ್ವಜನಿಕ ಅನುಕೂಲ ಮಾಡಬೇಕು ಅವ್ರ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಪ್ಲಾನ್ ಎಲ್ಲ ಮಾಡಿಸಿದ್ದಾರೆ. ಹಿಂದೆ ಕೆಲವು ಮಂಜೂರಾತಿ ಮಾಡಿದ್ದಾರೆ, ಅದನ್ನು ಹಿಂದೆ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಮತ್ತೆ ಸರ್ಕಾರಿ ಆಸ್ತಿನ ಉಳಿಸಲಿಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಲಿ ಅಂತೇಳಿ ಇವತ್ತು ನನಗೆ ವಿಚಾರ ತಿಳಿಸಿದ್ರು. ಸೊ ಇದಕ್ಕೆ ಕೆಲಸ ತೆಗೆದುಕೊಳ್ಳೋಕ್ಕೆ ಮುಂಚಿತವಾಗಿ ನಾವೆಲ್ಲಿ ಮಾಡ್ತೀವಿ ಅಂತೇಳಿ ನಾವೇ ಖುದ್ದಾಗಿ ನೋಡಬೇಕು ಅಂತೇಳಿ ನಾನು ಗೌರವಾನ್ವಿತ ಮಂತ್ರಿಗಳು ನಾವಿಬ್ಬರು ಬಂದು ನೋಡಿದ್ದೀವಿ. ಸ್ವಲ್ಪ ಅರ್ಥ ಆಗಿದೆ. ಸೊ ಅದನ್ನು ಡಾಕ್ಯುಮೆಂಟು ಪ್ಲ್ಯಾನು BDAನ BBMPನೆಲ್ಲ ಕರೆದು ಮತ್ತು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಯವರು 3 ಜನ ಕರೆದು ಸಾರ್ವಜನಿಕರು ಕೂಡ ಅಭಿಪ್ರಾಯ ನಾವು MLAಗೆ ತಿಳಿಸಿದ್ದಾರೆ. MLA ಅಭಿಪ್ರಾಯನ ನಾವು ತೆಗೆದುಕೊಂಡು ಕೆಲವು ಅಭಿವೃದ್ಧಿ ಕಾರ್ಯಕ್ರಮವನ್ನು ತೆಗೆದುಕೊಳ್ತೀವಿ.